ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನೀವು ಧೈರ್ಯಶಾಲಿಗಳು, ನೇರವಾಗಿ ಮಾತನಾಡುವವರು ಮತ್ತು ಯಾವುದೇ ಕೆಲಸವನ್ನು ತಕ್ಷಣ ಮಾಡುವ ಉತ್ಸಾಹ ಹೊಂದಿರುವವರು. ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಏಳಿಗೆಯನ್ನು ನೋಡಿ ಕೆಲವರು ಹೊರಗಿನಿಂದ ಸಂತೋಷಪಟ್ಟಂತೆ ನಟಿಸಿದರೂ ಕೂಡ ಒಳಗೊಳಗೆ ಅಸೂಯೆ ಪಡುವ ಸಾಧ್ಯತೆ ಇರುತ್ತೆ. ಇಂದು ನಿಮ್ಮ ಜೀವನದಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ 3 ರೀತಿಯ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಮಾತುಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದಂತೆ ಅನಿಸಿದರೆ ವಿಡಿಯೋವನ್ನು ಕೊನೆಯವರೆಗೂ ಕೂಡ ಗಮನ ಕೊಟ್ಟು ಕೇಳಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಜೈ ಶ್ರೀ ಶನಿ ಮಹಾರಾಜ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೇಷರಾಶಿಯವರೇ, ನೀವು ಯಾರನ್ನಾದರೂ ನಂಬಿದರೆ ಅವರಿಗಾಗಿ ಮುಂದೆ ನಿಂತು ಸಹಾಯ ಮಾಡುವ ಸ್ವಭಾವದವರು. ಆದರೆ ಇದೇ ಕಾರಣದಿಂದ ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಳ್ಳಬಹುದು. ಇತ್ತೀಚೆಗೆ ನೀವು ಒಂದು ಕೆಲಸವನ್ನು ಆರಂಭಿಸಿದಾಗ ಅಡ್ಡಿ ಬರೋದು, ನಂಬಿಕೆ ಇರುವ ವ್ಯಕ್ತಿಯಿಂದ ಒಂದು ಕೆಲಸವನ್ನು ಆರಂಭಿಸಿದಾಗ ಅಡ್ಡಿ ಬರೋದು, ನಂಬಿಕೆ ವ್ಯಕ್ತಿಯಿಂದ ನಿರಾಶೆ ಆಗೋದು, ನಿಮ್ಮ ಬಗ್ಗೆ ಅನಗತ್ಯ ಮಾತುಗಳು ಹರಡೋದು, ಅಥವಾ ನಿಮ್ಮ ಯಶಸ್ಸನ್ನು ಯಾರೋ ಸಹಿಸಿಕೊಳ್ಳದಿರುವ ಅನುಭವ ನಿಮಗೇನಾದರೂ ಆಗಿತ್ತು ಅಂದರೆ ಸುತ್ತಮುತ್ತಲಿನ ಜನರ ವರ್ತನೆಯನ್ನು ನೀವು ಒಂದ್ಸಲ ಗಮನಿಸಿ. ಮೊದಲ ವ್ಯಕ್ತಿ ನಿಮ್ಮ ಸ್ನೇಹಿತರ ವಲಯದಲ್ಲಿರುವ ನಕಲಿ ಹಿತೈಷಿ ಆಗಿರಬಹುದು. ನಿಮ್ಮ ಮುಂದೆ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ನಿಮ್ಮ ಕಷ್ಟಗಳನ್ನು ಕೇಳ್ತಾರೆ ಮತ್ತು ನಿಮ್ಮ ಯಶಸ್ಸಿಗೆ ಅಭಿನಂದನೆಯನ್ನು ಮಾಡ್ತಾರೆ. ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಬೇರೆ ರೀತಿಯಲ್ಲಿ ಮಾತನಾಡುವ ಸಾಧ್ಯತೆ ಕೂಡ ಇರುತ್ತೆ. ಇವರ ಹೆಸರಿನ ಮೊದಲ ಅಕ್ಷರ ARS ಅಥವಾ V ಆಗಿರುವ ಸಾಧ್ಯತೆ ಇದೆ. ಆದರೆ ಕೇವಲ ಹೆಸರಿನ ಅಕ್ಷರವನ್ನು ಆಧರಿಸಿ ಯಾರ ಮೇಲೂ ಕೂಡ ಅನುಮಾನ ಪಡೋದಕ್ಕೆ ಹೋಗಬೇಡಿ. ಅವರ ವರ್ತನೆಯೇ ಮುಖ್ಯ. ನೀವು ಹೇಳಿದ ವೈಯಕ್ತಿಕ ವಿಚಾರಗಳು ಬೇರೆ ವ್ಯಕ್ತಿಗಳಿಗೆ ತಲುಪ್ತಾ ಇದೆಯಾ ಅನ್ನೋದನ್ನು ನೀವು ಗಮನಿಸಿ. ನಿಮ್ಮ ಹಣಕಾಸಿನ ಮಾಹಿತಿ, ಕುಟುಂಬದ ಸಮಸ್ಯೆಗಳು, ಮುಂದಿನ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ. ಎರಡನೇ ವ್ಯಕ್ತಿ ನಿಮ್ಮ ಕುಟುಂಬದ ವಲಯದಲ್ಲಿರುವ ಅಥವಾ ಹತ್ತಿರದ ಸಂಬಂಧಿ ಆಗಿರಬಹುದು. ನಿಮ್ಮ ಮುಂದೆ ನಿಮ್ಮ ಯಶಸ್ಸನ್ನು ಹೊಗಳುವಂತೆ ಕಾಣ್ತಾರೆ, ಆದರೆ ನೀವು ವೇಗವಾಗಿ ಮುಂದೆ ಹೋಗ್ತಿರೋದನ್ನು ಒಳಗೊಳಗೆ ಸಹಿಸಿಕೊಳ್ಳಲಾಗದ ಮನಸ್ಥಿತಿ ಅವರಲ್ಲಿ ಇರಬಹುದು. ನೀವು ಹಣ ಗಳಿಸಿದಾಗ, ಹೊಸ ಕೆಲಸ ಸಿಕ್ಕಾಗ ಅಥವಾ ಆಸ್ತಿ ಖರೀದಿಸುವ ವಿಚಾರ ಬಂದಾಗ ಅವರ ಮಾತುಗಳಲ್ಲಿ ಸಣ್ಣ ಬದಲಾವಣೆ ಕಾಣಬಹುದು. ಕೆಲವೊಮ್ಮೆ ನಿಮ್ಮ ಮನೆಯ ಸಣ್ಣ ವಿಷಯವನ್ನೇ ದೊಡ್ಡದಾಗಿ ಮಾಡಿ ಕುಟುಂಬದಲ್ಲಿ ಗೊಂದಲ ಉಂಟು ಮಾಡುವ ಸಾಧ್ಯತೆ ಕೂಡ ಇರಬಹುದು. ಆದ್ದರಿಂದ ಮೇಷರಾಶಿಯವರೇ, ಪ್ರತಿಯೊಂದು ಮಾತಿಗೂ ಕೂಡ ತಕ್ಷಣ ಕೋಪದಿಂದ ಪ್ರತಿಕ್ರಿಯೆ ನೀಡಬೇಡಿ. ನಿಮ್ಮ ಬಗ್ಗೆ ನಿಜವಾಗಿ ಕೂಡ ಕಾಳಜಿ ಹೊಂದಿರುವವರು ಯಾರು ಮತ್ತು ನಿಮ್ಮ ಮಾಹಿತಿಯನ್ನು ಬಳಸಿಕೊಳ್ಳೋದಕ್ಕೆ ಬಯಸುವವರು ಯಾರು ಎಂಬುದನ್ನು ನಿಧಾನವಾಗಿ ಅರ್ಥ ಮಾಡಿಕೊಳ್ಳಿ. ಮೂರನೇ ವ್ಯಕ್ತಿ ಯಾರು, ಅವರಿಂದ ಹೇಗೆ ಜಾಗರೂಕರಾಗಿರಬೇಕು ಮತ್ತು ನಿಮ್ಮ ಜೀವನದಲ್ಲಿ ಶಾಂತಿ ಹಾಗೂ ಯಶಸ್ಸನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದನ್ನು ತಿಳಿಯೋಣ. ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಈಗ ಮೂರನೆಯ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ತುಂಬ ಹತ್ತಿರ ಆಗಿರುವ ವ್ಯಕ್ತಿ ಆಗಿರಬಹುದು. ನಿಮ್ಮ ಕುಟುಂಬದೊಳಗೆ ಇರುವವರಾಗಿರಬಹುದು, ಹಳೆಯ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಜೀವನದ ಪ್ರಮುಖ ವಿಚಾರಗಳನ್ನು ತಿಳಿದಿರುವ ವ್ಯಕ್ತಿ ಆಗಿರಬಹುದು. ನಿಮ್ಮ ಮುಂದೆ ನಿಮ್ಮ ಪರವಾಗಿ ಮಾತನಾಡುವಂತೆ ಕಾಣುತ್ತಾರೆ, ಆದರೆ ನೀವು ಯಶಸ್ಸು ಪಡಿತಿರಬೇಕಾದ್ರೆ ಅವರ ವರ್ತನೆಯಲ್ಲಿ ಸಣ್ಣ ಬದಲಾವಣೆಗಳು ಕೂಡ ಕಾಣಿಸಬಹುದು. ನಿಮ್ಮ ಹಣಕಾಸಿನ ಸ್ಥಿತಿ, ಆಸ್ತಿ, ಕುಟುಂಬದ ಸಂತೋಷ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಅತಿಯಾಗಿ ವಿಚಾರಿಸುವ ವ್ಯಕ್ತಿಗಳಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಇವರು ನಿಮ್ಮ ಮನೆಯ ಸಣ್ಣ ವಿಚಾರವನ್ನು ದೊಡ್ಡದಾಗಿ ಮಾಡಬಹುದು. ಒಬ್ಬರು ಮಾತನ್ನು ಮತ್ತೊಬ್ಬರಿಗೆ ಹೇಳ್ಬೋದು ಅಥವಾ ತಪ್ಪು ಅರ್ಥ ಉಂಟು ಮಾಡಬಹುದು. ಆದರೆ ಮೇಷರಾಶಿಯವರೇ, ಈ ಮಾತುಗಳನ್ನು ಕೇಳಿ ಕಾರಣ ಇಲ್ಲದೆ ಯಾರನ್ನು ಅನುಮಾನ ಪಡುವ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಜ್ಯೋತಿಷ್ಯದಲ್ಲಿ ಹೇಳುವ ಇಂತಹ ಸೂಚನೆಗಳನ್ನು ಸಾಮಾನ್ಯ ಮಾರ್ಗದರ್ಶನವಾಗಿ ಮಾತ್ರ ತೆಗೆದುಕೊಳ್ಳಿ. ನಿಜವಾಗಿ ಕೂಡ ಯಾರಾದರೂ ನಿಮ್ಮ ಜೀವನದಲ್ಲಿ ಸಮಸ್ಯೆ ಉಂಟು ಮಾಡ್ತಿದ್ದಾರೆ ಅಂತ ಅನಿಸಿದರೆ ಅವರ ವರ್ತನೆಯನ್ನು ಗಮನಿಸಿ ಮತ್ತು ಅಗತ್ಯವಿದ್ದರೆ ಆರೋಗ್ಯಕರ ಅಂತರವನ್ನು ಕಾಯ್ದುಕೊಳ್ಳಿ. ಈಗ ನೀವು ಮಾಡಬೇಕಾದ ಮೊದಲ ಕೆಲಸ ನಿಮ್ಮ ರಹಸ್ಯಗಳನ್ನು ರಕ್ಷಿಸೋದು. ನಿಮ್ಮ ಮುಂದಿನ ಯೋಜನೆಗಳು ಪೂರ್ಣಗೊಳ್ಳುವವರೆಗೆ ಅವುಗಳನ್ನು ಎಲ್ಲರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ. ಎರಡನೆಯದಾಗಿ, ನಿಮ್ಮ ಹಣಕಾಸಿನ ವಿಚಾರವನ್ನು ಯಾರೊಂದಿಗೆ ಹಂಚಿಕೊಳ್ಬೇಕು ಎಂಬುದನ್ನು ನಿಮಗೆ ಅದರಲ್ಲಿ ಜಾಗೃತಿ ಇರಲಿ. ಮೂರನೇದಾಗಿ, ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ತಕ್ಷಣ ಕೋಪದಿಂದ ಉತ್ತರಿಸಬೇಡಿ. ನಿಮ್ಮ ಕೆಲಸ ಮತ್ತು ನಿಮ್ಮ ಯಶಸ್ಸಿನ ಮೂಲಕವೇ ಉತ್ತರ ನೀಡಿ. ನಿಮ್ಮ ಆತ್ಮವಿಶ್ವಾಸವನ್ನು ಯಾರೊಬ್ಬರ ಮಾತಿನಿಂದಲೂ ಕೂಡ ಕಳೆದುಕೊಳ್ಬೇಡಿ. ಪ್ರತಿದಿನ ನಿಮ್ಮ ನಂಬಿಕೆಯ ದೇವರನ್ನು ಭಕ್ತಿಯಿಂದ ಆರಾಧನೆ ಮಾಡಿ. ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ಪ್ರಾರ್ಥನೆ, ಹನುಮಾನ್ ಚಾಲಿಸಾ ಪಠಣ ಮುಂತಾದವುಗಳನ್ನು ಭಕ್ತಿಯಿಂದ ಮಾಡೋದ್ರಿಂದ ಮನಸ್ಸಿಗೆ ಧೈರ್ಯ ಮತ್ತು ನೆಮ್ಮದಿ ದೊರೆಯಬಹುದು. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಕೆಳಗೆ ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನಿಸಿದ್ರು ಕೂಡ ಅವರೊಂದಿಗೆ ಜಗಳ ಮಾಡುವ ಅಗತ್ಯ ಇಲ್ಲ. ಮೌನವಾಗಿ
ನಿಮ್ಮ ದಾರಿಯಲ್ಲಿ ನೀವು ಮುಂದೆ ಸಾಗಿರಿ. ನಿಮ್ಮ ಯಶಸ್ಸೇ ಅವರಿಗೆ ಉತ್ತರ ಆಗುತ್ತೆ. ಕರ್ಮದ ಮೇಲೆ ನಂಬಿಕೆ ಇದ್ದರೆ ಪ್ರತಿಯೊಬ್ಬರು ಕೂಡ ತಮ್ಮ ಕರ್ಮದ ಫಲವನ್ನು ಪಡಿತಾರೆ. ಈ ಥರ ನಂಬಿಕೆಯೊಂದಿಗೆ ನಿಮ್ಮ ಗುರಿಯತ್ತ ಗಮನ ಕೊಡಿ. ನಿಮ್ಮ ಕುಟುಂಬದ ಶಾಂತಿ, ಹಣ ಮತ್ತು ಮಾನಸಿಕ ನೆಮ್ಮದಿಯನ್ನು ಮೊದಲ ಆದ್ಯತೆಯಾಗಿ ಇಟ್ಕೊಳ್ಳಿ. ಈ ರೀತಿಯ ವ್ಯಕ್ತಿಗಳನ್ನು ನಿಮ್ಮ ಜೀವನದಲ್ಲಿ ನೀವು ಗುರುತಿಸಿದ್ರೆ ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ. ಈ ಮಾಹಿತಿ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಮೇಷರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.